ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ತುಂಬ ದಿನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ ಇದೆ. ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಈಗ ಮನೆಯಲ್ಲಿ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಟಿಫನ್ ಎಲ್ಲ ಮಾಡ್ಕೊಂಡಿದ್ದೆ, ಅದನ್ನು ಒಂಚೂರು ವಿಡಿಯೋಸ್ ತೊಗೊಂಡಿದ್ದೀನಿ. ಬಟ್ ಇವಾಗ ಬಂದು ಮನೆಯಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಚರ್ಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಕ್ಕಳು ರೆಡಿ ಆಗ್ತಾ ಇದ್ದಾರೆ, ಹೊರಡಬೇಕು. ಚರ್ಚಿನಲ್ಲಿ ಹೋಗಿ ಮತ್ತು ಅಲ್ಲಿ ಕ್ಯಾಂಡಲ್ನ ಹತ್ತಿಸಿ ಆಮೇಲೆ ಎಲ್ಲ ಒಂದು ರೌಂಡ್ ಸುತ್ತಾಕೊಂಡು ಬರೋಣ ಅಂತ ಅಂದ್ಕೊಂಡು ಇದ್ದೀವಿ. ಹಾಗೆ ಚರ್ಚಿಗೆ ಯಾಕಪ್ಪ ಹೋಗ್ತೀವಿ ಅಂತಲೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಪ್ರತಿ ಸರಿ ಅಂದರೆ ಸುಮಾರು ಈಗಾಗಲೇ ಒಂದು 5-6 ವರ್ಷನೇ ಆಗಿತ್ತು, ನಾನು ಹೋಗೇ ಇರಲಿಲ್ಲ. ಮಕ್ಕಳು, ನಮ್ಮ ತಮ್ಮ, ನಮ್ಮ ಮೈದನ ಜೊತೆ ಎಲ್ಲ ತಂಗಿದಿರೋ ಎಲ್ಲ ಹೋಗೋರು, ಅವ್ರ ಜೊತೆ ಹೋಗ್ತಾಯಿದ್ರು. ಬಟ್ ನಾನು ಹೋಗ್ತಾ ಇರಲಿಲ್ಲ. ಈ ಸರಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಅದು ಏನಕ್ಕೋಸ್ಕರ ಹೋಗ್ತಾಯಿದ್ದೀವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬನ್ನಿ, ಇವಾಗ ಫಸ್ಟು ಅಮ್ಮ ಮನೆ ಹತ್ರ ಹೋಗಿ ಅಲ್ಲಿ ಎಲ್ಲರೂ ನಮ್ಮ ತಂಗಿ ಎಲ್ಲ ಯಾರು ಬರ್ತಾರೆ ಏನು ನೋಡಿಕೊಂಡು ಮಾಡಿಕೊಂಡು ಹೊರಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಅಲ್ಲಿ ಕ್ಯಾಂಡಲ್ ಹಚ್ಚಿಸೋದಕ್ಕೂ ಕೂಡ ನಾವೇ ಮನೆಯಲ್ಲಿ ಹೋಮ್ ಮೇಡ್ ಕ್ಯಾಂಡಲ್ಸ್ನ ಮಾಡ್ಕೊಂಡಿದ್ದೀವಿ. ಅದನ್ನು ನಾನು ನಿಮ್ಮ ಜೊತೆಗೆ ತೋರಿಸ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಕ್ಯಾಂಡಲ್ಸು ಇದನ್ನೆಲ್ಲ ನಾನೇ ಮಾಡಿದ್ದಿತ್ತು. ಹಾಗೆ ಮನೆಯಲ್ಲಿ ಇಟ್ಟಿದ್ವಿ. ಯಾವಾಗಾದರೂ ಒಂದೊಂದು ಸರಿ ಮನೆಯಲ್ಲಿ ಹಚ್ಚಿಸ್ತಾ ಇದ್ವಿ. ಹಾಗಾಗಿ ಇದನ್ನು ಇನ್ನೂ ಒಂದು ಸ್ವಲ್ಪ ಎಲ್ಲ ಹಾಗೆ ಇತ್ತು. ಸರಿ, ನಾವೇ ಮಾಡಿರೋದಲ್ವ, ಯಾಕೆ ಅಂತಂದ್ಬಿಟ್ಟು ಅದನ್ನೇ ತಗೊಳ್ಳೋಣ ಅಂತ ಅಂದ್ಕೊಂಡು ತಗೊಳ್ತಾ ಇದ್ದೀನಿ. ಅಂದರೆ ಇವಾಗ ಕ್ರಿಸ್ಮಸ್ಗೆ ಅಂತ ಮಾಡಿದ್ದಿದ್ದೇನಲ್ವ ಅಲ್ಲ, ಮನೆಯಲ್ಲೇ ಮಾಡಿದ್ದೆ ನಾನು. ಸ್ವಲ್ಪ ಸ್ಕೂಲ್ಗೆಲ್ಲ ಸ್ವಲ್ಪ ಅವ್ರಿಗೆ ಎಕ್ಸಿಬಿಷನ್ ಎಲ್ಲ ಇರುತ್ತಲ್ಲ, ಅವಾಗೆಲ್ಲ ಕೊಟ್ಟು ಕಳ್ಸೋದಕ್ಕೆ ಅಂತ ಮಾಡಿದ್ದೆ. ಮತ್ತು ನಾನು ಸ್ವಲ್ಪ ಅದನ್ನು ಮಾಡಿ ಹಾಗೆ ಸೇಲ್ ಮಾಡೋದು ಆ ಥರ ಎಲ್ಲ ಮಾಡ್ಕೋತಾ ಇದ್ದೆ. ಹಾಗಾಗಿ ಮಾಡಿದ್ದಿತ್ತು ಸ್ವಲ್ಪ ಇತ್ತು, ಹಾಗಾಗಿ ಯೂಸ್ ಮಾಡಿದೆ ಅದನ್ನು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು. ಹಾಗೆ ಬೆಳಗ್ಗಿಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಬೆಳಗ್ಗೆನೇ ಎದ್ದು ಬಿಸಿ ನೀರು ಕಾಯಿಸ್ಕೊಂಡು, ರಜಾ ಇದ್ದಿದ್ದರಿಂದ ಎಲ್ಲ ಸ್ವಲ್ಪ ಲೇಟಾಗೇ ಎದ್ದಿದ್ದು. ಎಲ್ಲ ಒಂದು 10-10:30ಗೆ ಎದ್ವಿ ಅನಿಸುತ್ತೆ ನಾವು. ಎದ್ದು ಆಮೇಲೆ ಬಿಸಿ ನೀರು ಕಾಯಿಸ್ಕೊಂಡು, ನನ್ನ ಮಗನಿಗಂತೂ ತುಂಬ ಅವನಿಗೆ ಕೋಲ್ಡ್ ಆಗಿಬಿಟ್ಟಿತ್ತು. ಅವನಿಗೂ ಸ್ವಲ್ಪ ಗಾರ್ಗಲ್ ಮಾಡು ಅಂತ ಅಂದ್ಬಿಟ್ಟು ಬಿಸಿ ನೀರು ಕೊಟ್ಟು, ಆಮೇಲೆ ಶುಂಠಿ ಎಲ್ಲ ಹಾಕಿ ಮಸಾಲ ಚಾಯ್ ಟೀ ಮಾಡಿ ಕುಡ್ಕೊಂಡು, ಹಾಗೆ ಟಿಫನ್ಗೆ ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೋತಾ ಇದ್ವಿ. ಸರಿ ಅಂತ ಅಂದ್ಬಿಟ್ಟು ಬಿಸಿಬೇಳೆಭಾತ್ ಮಾಡು ಮಮ್ಮಿ, ತುಂಬ ದಿವಸ ಆಗಿದೆ ಅಂತ ಅಂದ್ಬಿಟ್ಟು ಅಂತಾಯಿದ್ರು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಬಿಸಿಬೇಳೆಭಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಫಸ್ಟು ಸಮಾಧಾನವಾಗಿ ಕೂತ್ಕೊಂಡು ಟೀನ, ನನಗಂತೂ ನಾರ್ಮಲಾಗಿ ಕಾಫಿ ಕುಡಿದ್ರೇ ಸಮಾಧಾನ. ಸರಿ, ಇನ್ನೇನು ಮಕ್ಳಿಗೆ ಮಾಡಿದ್ನಲ್ವ, ಹಾಗಾಗಿ ಸರಿ ಟೀನೇ ಕುಡಿಯೋಣ ಅಂತ ಅಂದ್ಬಿಟ್ಟು 3 ಜನನೂ ಟೀ ಕುಡ್ಕೊಂಡು ಮಾತಾಡ್ಕೊಂಡು ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಎಲ್ಲ ಇಟ್ಕೋತಾ ಇದ್ವಿ. ಹಾಗೆಯೇ ಇನ್ನೂ ನನ್ನ ಮಗಳು, ಅವಳಿಗೂ ಕೂಡ ಎದೋಳು ಕಾಫಿ ಕುಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಇನ್ನು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು, ಅಂದರೆ ಅದನ್ನೆಲ್ಲ ನಾನು ರೆಸಿಪಿ ಎಲ್ಲ ಇನ್ನೂ ತೋರಿಸಿಲ್ಲ. ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ಮಾಡ್ಕೊಂಡಿರೋದು. ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸುಮ್ಮನೆ ವಿಡಿಯೋಸ್ ಮಾಡಿಕೊಂಡೆ. ಹಾಗೆಯೇ ಇನ್ನು ಸಂಜೆಗೆ ದೇವಸ್ಥಾನಕ್ಕೂ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ವ, ಅದಕ್ಕೋಸ್ಕರ ಸರಿ ಅಂತ ಅಂದ್ಬಿಟ್ಟು ಬಿಸಿಬೇಳೆಭಾತೆ ಹೆಂಗಿದ್ರು 11 ಗಂಟೆ ಆಗಿತ್ತು. ಟಿಫನ್ ಮುಗಿಸ್ಕೊಂಡು ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು 2 ಟೈಮ್ಗೂ ಆಗುತ್ತೆ ಅಂತ ಅಂದ್ಕೊಂಡೆ ಮಾಡ್ಕೊಂಡ್ವಿ. ಇನ್ನು ಸಂಜೆಗೆ ಬೇಕಾದರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಇಲ್ಲಾಂದರೆ ಹೆಂಗಿದ್ರು ಆಚೆ ಹೋಗ್ತೀವಲ್ಲ, ಅಲ್ಲೇ ಏನಾದರೂ ಮಕ್ಳಿಗೂ ತಿನ್ಸ್ಕೊಂಡು ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಿಸಿಬೇಳೆಭಾತೆ ಮಾಡಿದೆ. 2 ಟೈಮ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿಬೇಳೆಭಾತು ಚೆನ್ನಾಗಿತ್ತು. ಎಲ್ಲರೂ ಟಿಫನೆಲ್ಲ ಮುಗಿಸ್ಕೊಂಡು, ಹಾಗೆ ಮತ್ತು ಇನ್ನು ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಸಂಜೆ ಪೂಜೆನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಏನಪ್ಪ ಕ್ರಿಸ್ಮಸ್ಸು ಅಲ್ಲಿಗೆ ಹೋಗಬೇಕು ಅಂತಾರೆ, ಮನೆಯಲ್ಲೂ ಪೂಜೆ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಅಂದ್ಕೋತಾರೆ. ನಾವು ಕ್ರಿಶ್ಚಿಯನ್ಸ್ ಅವರೇನಲ್ಲ, ಆದರೆ ಏನಕ್ಕೋಸ್ಕರ ಚರ್ಚಿಗೆ ಹೋಗ್ತೀವಿ ಅಂತ ಅಂದರೆ ಒಂದು ನಂಬಿಕೆ, ಎಲ್ಲ ದೇವರು ಒಂದೇ ಅಂತ ಅಂದ್ಬಿಟ್ಟು. ಇನ್ನೊಂದೇನು ಅಂತಂದರೆ ನನ್ನ ಮಗನ ಪ್ರೆಗ್ನೆಂಟಲ್ಲಿ ಬಂದು ನನಗೆ ತುಂಬಾ ಹುಷಾರಿರಲಿಲ್ಲ. ಆವಾಗ ಟೈಫಾಯ್ಡ್ ಆಗಿಬಿಟ್ಟಿತ್ತು. ಅವನಿಗೆ ಏನಾಗುತ್ತೋ ಏನೋ ಅನ್ನೋ ಥರ, ಮಗು ಇಟ್ಕೋಬೇಕೋ ಬೇಡವೋ ಅನ್ನೋ ಅಂಥ ಪರಿಸ್ಥಿತಿನಲ್ಲಿ ಇದ್ವಿ. ಆಗ ಬಂದು ತುಂಬಾ ಹುಷಾರಿರಲಿಲ್ಲ.
ಟೈಫಾಯ್ಡು ಆಗಿತ್ತಲ್ಲ, ಸರಿ ಅಂತ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದರು ಹಾಸ್ಪಿಟಲಲ್ಲಿ. ಅಲ್ಲಿ ಹಾಸ್ಪಿಟಲಲ್ಲಿ ಬಂದು ಒಬ್ಬರು ಕ್ರಿಶ್ಚಿಯನ್ಸು ಸಿಸ್ಟರು ಬಂದು ಯಾವಾಗಲೂ ಅಷ್ಟೇ ಬೆಳಿಗ್ಗೆ ಮತ್ತು ಸಂಜೆ ಬಂದು ಪ್ರೇಯರ್ ಮಾಡಿ ಹೋಗ್ತಾಯಿದ್ರು. ಏನೂ ಆಗಲ್ಲ, ಸುಮ್ಮನೆ ಇರು, ಈ ಥರ ಮೆಡಿಸನ್ ಎಲ್ಲ ತೊಗೊಂಡು ಮಗುಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೇನೋ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಯವರು ಎಲ್ಲರೂ ತುಂಬ ಯೋಚನೆ ಮಾಡ್ತಾಯಿದ್ರು. ಹಾಗಾಗಿ ನನಗೂ ಸ್ವಲ್ಪ ಭಯ ಇರ್ತಾಯಿತ್ತು, ಇವರೆಲ್ಲ ಹಿಂಗೆ ಅಂತಾರಲ್ಲ ಏನು, ಆಮೇಲೆ ನಾಳೆ ದಿವಸ ಹೆಂಗೋ ಆಗಿಬಿಟ್ರೆ ಏನಪ್ಪ ಕತೆ, ಏನು ಎತ್ತ ಅಂತ ಅಂದ್ಬಿಟ್ಟು ಇದಕ್ಕೋಸ್ಕರ ಇದು ಮಾಡ್ಕೋತಾ ಇದ್ವಿ. ಅಲ್ಲಿ ಎಲ್ಲರೂ ಇದು ಮಾಡಿ ಅಲ್ಲಿ ಚೆನ್ನಾಗೂ ಟ್ರೀಟ್ಮೆಂಟ್ ಮಾಡಿದ್ರು ಮತ್ತು ಚೆನ್ನಾಗಿ ಎಲ್ಲ ನೋಡಿಕೊಂಡು ಮಾಡಿ ಯಾವುದೇ ಥರ ತೊಂದರೆ ಇಲ್ಲ, ಏನೂ ಇಲ್ಲ ಅಂತ ಅಂದ್ಬಿಟ್ಟು ಆವಾಗ ಅಲ್ಲಿ ಬೆಳಿಗ್ಗೆ ಸಂಜೆ ಬಂದು ಪ್ರೇಯರೆಲ್ಲ ಮಾಡ್ತಾಯಿದ್ರಲ್ಲ, ಆವಾಗ ಅಂದ್ಕೊಂಡಿದ್ದೆ ನಾನು, ಇನ್ನು ಅವನು ಹುಟ್ಟಿದ ಮೇಲೂ ಅಷ್ಟೇ ಪ್ರತಿ ವರ್ಷವೂ ಚರ್ಚಿಗೆ ಬಂದು ನಾವು ಕ್ಯಾಂಡ್ಲ್ ಹಚ್ಚಿ ಚರ್ಚಿಗೆ ಯಾವತ್ತೂ ನಾವಿವಾಗ ಏನೋ ಒಂದು ದೇವರು ಅಂತ ನಾವು ಮನೇಲಿ ನಮ್ಮ ದೇವರು ಅಂತ ನಂಬಿದ ಮೇಲೆ ಅಲ್ಲಿಗೆ ಪ್ರತಿ ಸರಿ ಹೋಗ್ತಾ ಇರ್ತೀವಲ್ವ, ಹಾಗೆ ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇತ್ತು. ಹಾಗಾಗಿ ಮಕ್ಕಳು ಹೋಗ್ತಾಯಿದ್ರು, ಚಿಕ್ಕವರಿರೋವಾಗ ನಾವೇ ಕರ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ಯಾರಾದರೂ ಹೋಗ್ತಿದ್ರಲ್ಲ ಅವ್ರ ಜೊತೆಲೇ ಹೋಗ್ತಾಯಿದ್ರು. ಈ ಸರಿ ನಾನು ಹೋಗೋಣ ಅಂತ ಅಂದ್ಕೊಂಡು ಸರಿ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ಎಲ್ಲರೂ ಹೊರಡೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಈಗ ಅಮ್ಮ ಮನೆ ಹತ್ರ ಹೋಗಿ ಆಮೇಲೆ ಹೊರಡಬೇಕು. ಈಗ ಅಜ್ಜಿ ಮನೆ ಅಮ್ಮ ಮನೆ ಹತ್ರ ಬಂದ್ವಿ. ಆಗಲೇ ನಮ್ಮ ತಂಗಿದಿರು, ನಮ್ಮ ಮೈದ ಮತ್ತು ನಮ್ಮ ಮಾವ, ಅಕ್ಕ ಎಲ್ಲರೂ ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟ್ಬಿಟ್ಟಿದ್ರು, ಬರ್ತಾಳೋ ಇಲ್ವೋ ಇವಳು ಅಂತ. ಸರಿ ನಾವು ಕೂಡ ಹೋಗಿ ಸ್ವಲ್ಪ ಪ್ರೇಯರ್ ಮಾಡಿ ಕ್ಯಾಂಡಲೆಲ್ಲ ಹಚ್ಚಿ ಹಾಗೆ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ನನ್ನ ಮಗನಿಗಂತೂ ಅದೇನೋ ಗೊತ್ತಿಲ್ಲ, ನಾನು ಕ್ಯಾಂಡ್ಲು ಹಚ್ಚಿ ನಮ್ಮ ಪಾಡಿಗೆ ನಾವು ಬಂದು ಕೂತ್ಕೊಂಡ್ಬಿಟ್ವಿ. ಅವನಂತೂ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲ ಕ್ಲೀನಾಗಿ ಏನೇನೋ ದೇವ್ರನ್ನ ಇನ್ನು ಹಿಂಗೆಲ್ಲ ಪ್ರೇಯರ್ ಮಾಡಿಬಿಟ್ಟು ದೇವ್ರ ಹತ್ರ ತೊಗೊಂಡೋಗಿ ಆಮೇಲೆ ಮಾಡಬೇಕು ಮಮ್ಮಿ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾ ಇದ್ದ. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆದರೆ ಯಾವಾಗಲೂ ಕೂಡ ತುಂಬ ಎಲ್ಲ ಥರ ಯೇಸು ಅವರು ಎಷ್ಟು ಇದು ಮಾಡ್ಕೊಂಡು ಬಂದಿರೋದು ಎಲ್ಲ ಥರ ತುಂಬಾ ಎಕ್ಸಿಬಿಷನ್ ಥರ ಎಲ್ಲ ಇದು ಮಾಡಿಟ್ಟಿರ್ತಾರೆ. ಆದರೆ ಈ ಸರಿ ತುಂಬಾ ಕಡಿಮೆ, ಇಷ್ಟು ಮಾತ್ರನೇ ಇದ್ದಿತ್ತು. ಅಷ್ಟನ್ನೇ ನಾನು ಕೂಡ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಬಂದು ಆಚೆಗಡೆ ಬಂದು ಎಲ್ಲ ಸ್ವಲ್ಪ ತಿಂದ್ಕೊಂಡು ಮಾಡಿಕೊಂಡು ಹೊರಟ್ವಿ. ಅಂತಂದರೆ ನೆನ್ನೆ ಗುರುವಾರದ್ದು ಮತ್ತು ಇವತ್ತಿಂದು ಎರಡೂ ಕೂಡ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೆನ್ನೆ ಚರ್ಚ್ಗೆಲ್ಲ ಹೋಗಿ ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಇದು ಮಾಡ್ಕೊತಾ ಇದ್ದೀನಿ. ನಿಮಿಷ ಇಲ್ಲಿ ಫುಲ್ಲು ವಿಡಿಯೋಗೆ ವಾಯ್ಸ್ ಓವರ್ನ ಏನು ಕೊಡೋ ಅಂಥ ಅವಶ್ಯಕತೆ ಇರಲಿಲ್ಲ, ಆರಾಮಾಗಿ ಮಾತಾಡಿಕೊಂಡೇ ಮಾಡಿದ್ದೆ. ಬಟ್ ಆದರೆ ಏನು ಅಂತ ಅಂದರೆ ನಮ್ಮ ಮನೆ ಹತ್ರ ಬಂದು ಆ ಕಡೆ ರೋಡ್ನಲ್ಲಿ ಏನೋ ಫಂಕ್ಷನ್ ಇತ್ತು, ಅಲ್ಲಿ ಆರ್ಕೆಸ್ಟ್ರಾ ಏನೋ ನಡೀತಾ ಇತ್ತು, ಸಾಂಗ್ಸ್ ಎಲ್ಲ ಬರ್ತಾ ಇತ್ತು. ಅದು ಸ್ವಲ್ಪ ಸಣ್ಣದಾಗಿ ಕೇಳಿಸ್ತಾ ಇತ್ತು. ಇನ್ನೆಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತೋ ಏನೋ ಅಂತ ಅಂದ್ಕೊಂಡು ಅದನ್ನೆಲ್ಲ ಮ್ಯೂಟ್ ಮಾಡಿ ಅದಕ್ಕೆ ನಾನು ಮತ್ತೆ ವಾಯ್ಸ್ನ ಕೊಡ್ತಾಯಿದ್ದೀನಿ. ಹಾಗೆ ಇವತ್ತು ಬಂದು ಫ್ರೈಡೇ ಈವ್ನಿಂಗು ಸಂಜೆಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಬಟರ್ ಚಿಕನ್ ಮಾಡಿಕೊಂಡು, ಹಾಗೆ ಹುಡುಗರು ಪರೋಟ ಬೇಕು ಅಂತ ಹೇಳಿದರು. ರೆಡಿ ಪರೋಟ ಪ್ಯಾಕೆಟ್ ಎಲ್ಲ ಸಿಗುತ್ತಲ್ಲ ಇವಾಗ, ಅದನ್ನೇ ತರಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ಈ ಬಟರ್ ಚಿಕನ್ದು ನಿಮಗೇನಾದರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಈ ರೆಸಿಪಿನ ಕೂಡ ಹಾಕ್ತೀನಿ. ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ನನಗೆ ಬರೋ ಥರ ಹೇಳ್ಕೊಡ್ತೀನಿ. ಹಾಗೆ ಚಿಕನ್ ಗ್ರೇವಿ ಮಾಡಿ ಪರೋಟ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು, ರೈಸು ಒಂದು ಸ್ವಲ್ಪ ಇತ್ತು, ಅದೇ ಆಗುತ್ತೆ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡ್ವಿ. ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಕೂಡ ಇವಾಗ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಹುಡುಗರಂತೂ ತುಂಬಾ ಇಷ್ಟಪಟ್ಟು ತಿಂದರು. ಆಚೆಗಡೆ ಎಲ್ಲ ಹೋಗಿ ತಿನ್ನೋದಕ್ಕೆ ಅವ್ರೇನು ಅಷ್ಟು ಇಷ್ಟಪಡಲ್ಲ. ಯಾವಾಗಲೂ ಒಂದು ಸರಿ ನಾನೇ ಹಿಂಸೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಇದು ಮಾಡ್ತೀವಿ. ಬಟ್ ಯಾವಾಗ ಮಗಳಿಗೆ ಆಪ್ರೇಷನ್ನು ಅದೆಲ್ಲ ಆಯಿತು ಆವಾಗಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀವಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈಗ ಕಸೂರಿ ಮೇಥಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಐ ಲೈಕ್ ಇಟ್ ಸೋ ಮಚ್. ಈಗ ಗ್ರೇವಿ ರೆಡಿಯಾಗಿದೆ. ಹಾಗೆ ಪರೋಟನೂ ಕೂಡ ಮಾಡ್ಕೊತಾ ಇದ್ದೀನಿ. ನಮ್ಮ ಮಗು ಹೊಟ್ಟೆ ಹಶ್ವು ಅಂತ ತುಂಬ ನೋಡಿ ಮುಖ ಎಲ್ಲ ಸೋತು ಬಿದ್ದೋಗ್ಬಿಟ್ಟಿದೆ. ಹಾಗೆ ಅಪ್ಪ ಮಕ್ಕಳೆಲ್ಲರೂ ಕೂಡ ಕೂತ್ಕೊಂಡು ಏನೋ ಮಾತಾಡಿಕೊಂಡು ಅಕ್ಕ ತಮ್ಮ ಜಗಳ ಆಡ್ಕೊಂಡ್ಬಿಟ್ಟಿದ್ರು. ಅವರಿಬ್ಬರಿಗೆ ಬುದ್ಧಿ ಹೇಳ್ಕೊಂಡು ಊಟ ಮಾಡ್ತಾಯಿದ್ರು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.